ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಬಿಗ್ ಅಪ್ಡೇಟ್. ಅದು ಏನು ಅಂದರೆ ಲಾಸ್ಟ್ ಆ್ಯಂಡ್ ಫೈನಲ್ ಚಾನ್ಸ್, ತಪ್ಪದೆ ನೋಡಿ ಎನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ ಸ್ಟೂಡೆಂಟ್ಸ್. ಎಲ್ಲೂ ನಿಲ್ಲಿಸದ ಎಂಡ್ವರೆಗೂ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಮತ್ತು ಈ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಪ್ರತಿಯೊಂದು ವಿಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ, ಯಾವುದೇ ಒಂದು ಇನ್ಫಾರ್ಮೇಷನ್ ನೀಡ್ತಾ ಇರುತ್ತೆ ಅಂತ ಹೇಳ್ಕೊಳ್ತಾ ಓಕೆ. ಇನ್ನು ಸ್ಟೂಡೆಂಟ್ಸ್, ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಎಲ್ಲೂ ನಿಲ್ಲಿಸದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಈಗ KCET 2024 ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ನಲ್ಲೇ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಯಾಕೆ ಲಾಸ್ಟ್ ಆ್ಯಂಡ್ ಫೈನಲ್ ಚಾನ್ಸ್, ಬಿಗ್ ಅಪ್ಡೇಟ್ ಏನಪ್ಪ ಅನ್ನೋದು ತಿಳಿದುಕೊಳ್ಳೋದೇ ಆದರೆ ನೀವು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಬೇಕು. ಮತ್ತು ಈ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರೆಯಬೇಡಿ. ಈಗ KCET 2024 ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಈಗ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಇದು ಲಾಸ್ಟ್ ಆ್ಯಂಡ್ ಫೈನಲ್ ಚಾನ್ಸ್. ಅದು ಏನು? ಆಪ್ಷನ್ ಎಂಟ್ರಿ. ಹೌದಲ್ವಾ ಸ್ಟೂಡೆಂಟ್ಸ್, ಈ ಮಂತ್ 27 ಸೆಪ್ಟೆಂಬರ್ 2024ವರೆಗೂ ಇದೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡುವ ಚಾನ್ಸ್ ಅಂತ ತೋರಿಸ್ತಾ ಇದೆ. ಕ್ಯಾಂಡಿಡೇಟ್ ನೇಮ್ ಅನ್ನು ಕ್ಲಿಕ್ ಮಾಡಿದ್ರೆ ಹೌದಾ? ಹೌದು. ಹಾಗಾದರೆ ಸರ್, ನನಗೆ ಈಗ ಬೆಸ್ಟ್ ಕಾಲೇಜ್ ಆ್ಯಂಡ್ ಬೆಸ್ಟ್ ಬ್ರಾಂಚ್ ತೆರೆಯುವ ಒಂದು ಐಡಿಯಾ ಹೇಳ್ಕೊಡ್ತೀರಾ? ಅದು ಹೇಳ್ಕೊಟ್ರೆ ಅದೇ ಕಾಲೇಜ್ ಮತ್ತು ಬ್ರಾಂಚ್ ಫಿಕ್ಸ್ ಆಗಿ ದೊರೆಯಬೇಕು. ನಾನು ಹೀಗೆ ಮಾಡ್ತೀನಿ, ನೀವು ಹೇಳಿದ್ರೆ ಅಂತ ಒಂದು ಗುಡ್ ಐಡಿಯಾ ನಿಮಗೆ ಬಂದಿದ್ರೆ ನಾನು ಹೇಳ್ಕೊಡೋಕ್ಕೆ ರೆಡಿ, ನೀವು ಕೇಳೋಕ್ಕೆ ರೆಡಿಯಾ? ಸಿಂಪಲ್ ಸ್ಟೂಡೆಂಟ್ಸ್, ಏನೂ ಇಲ್ಲ. ಹೌದಾ? ನೀವೇನು ಮಾಡ್ತೀರಾ? ನಿಮಗೆ ಕಟ್ ಆಫ್ ರ್ಯಾಂಕ್ ಎಷ್ಟು ಬಂದಿದೆ ಅದನ್ನು ನೋಡಿಕೊಂಡು, ಮತ್ತು ನಿಮ್ಮ ಇಂಜಿನಿಯರ್ ಅಥವಾ BSc ನರ್ಸಿಂಗ್ ಅಥವಾ B.Pharma ಇಂತಹ ಕೋರ್ಸ್ಗೆ ಎಷ್ಟು ರ್ಯಾಂಕ್ ಬಂದಿದೆ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತದೆಯಾ ಇಲ್ಲ, ಆಲ್ಮೋಸ್ಟ್ ಒಂದು 500 to 400 ರ್ಯಾಂಕ್ ಕಮ್ಮಿ ಬಂದಿದ್ರೆ ಕಾಲೇಜ್ಗೆ ಆಲ್ಮೋಸ್ಟ್ 25,000 ರ್ಯಾಂಕ್ ಇದೆ ಅಂದ್ಕೊಳ್ಳೋಣ ಎಕ್ಸಾಂಪಲ್. ಆಗ ನಿಮ್ಮದು 24,500 ರ್ಯಾಂಕ್ ಬಂದಿದೆ, ಆಗ ನಿಮಗೆ ಸೀಟ್ ಅಲಾಟ್ ಆಗಲ್ಲ, ಫಸ್ಟ್ ಪ್ರಿಯೋರಿಟಿದು. ಹೌದಾ? ಅದಕ್ಕೋಸ್ಕರ ನೀವು ಕಟ್ ಆಫ್ ರ್ಯಾಂಕನ್ನು ನೋಡಿ, ನಿಮಗೆ ಇಷ್ಟವಾದ ಬ್ರಾಂಚ್ ಬೇಕಂದರೆ ತುಂಬ ತೊಂದರೆ ಆಗುತ್ತೆ. ಏಕೆ? ನಿಮಗೆ ಒಂದು ರ್ಯಾಂಕ್ ಕಮ್ಮಿ ಬಂದಿರುತ್ತೆ, ಅದಕ್ಕೋಸ್ಕರ. ಇಲ್ಲ ಸರ್, ನನ್ನ ರ್ಯಾಂಕ್ ಅಂತೂ 100ಗೆ 100% ಇನ್ನೂ ಇನ್ಕ್ರೀಸ್ ಬಂದಿದೆ, ನನ್ನ ಅಂಕಗಳು ಇನ್ನೂ ಜಾಸ್ತಿ ಇವೆ ಅಂತ ನಿಮ್ಮ ಒಂದು ಪ್ರಶ್ನೆ ಅಂದರೆ, ಆ ಪ್ರಶ್ನೆಗೆ ನಾನು ಕೊಡುವ ಉತ್ತರವೇನೆಂದರೆ ಸ್ಟೂಡೆಂಟ್ಸ್, ಈಗ ನಿಮಗೆ ಆಲ್ಮೋಸ್ಟ್ ಕಡಿಮೆ ರ್ಯಾಂಕೇ ಇಲ್ಲ, ಎಲ್ಲ ಇನ್ಕ್ರೀಸ್ ಅಂದರೆ ಹೆಚ್ಚು ಹೆಚ್ಚು ಅಂಕ ಬಂದಿದೆ. ಹೌದು, ಅದು ಕೂಡ CET ಎಕ್ಸಾಮ್ ಅಲ್ಲಿ ಅಂತ ಇದ್ದರೆ ಸ್ಟೂಡೆಂಟ್ಸ್, ನಿಮಗೆ ಅಂತೂ 100% ಕನ್ಫರ್ಮ್ ನೀವು ಇಷ್ಟಪಟ್ಟಿದ್ದ ಬ್ರಾಂಚ್ ಮತ್ತು ಕಾಲೇಜು ಸಿಗುವ ಸಾಧ್ಯತೆ ಇದೆ. ಈಗ KCET 2024 ಫಸ್ಟ್ ರೌಂಡಲ್ಲಿ ಅಥವಾ ಆಪ್ಷನ್ ಎಂಟ್ರಿ ಲಿಂಕ್ನಲ್ಲಿ ಸ್ಟೂಡೆಂಟ್ಸ್ ಮಾಡುವ ತಪ್ಪೇನೆಂದರೆ, ನಾನು ಕಟ್ ಆಫ್ ರ್ಯಾಂಕನ್ನು ನೋಡಿಲ್ಲ ಸರ್, ಡೈರೆಕ್ಟ್ ಮಾಡಿಬಿಟ್ಟಿನಿ, ಆದ್ದರಿಂದ ನನಗೆ ಫಸ್ಟ್ ಪ್ರಯಾರಿಟಿದು ಅಲಾಟ್ ಆಗಿಲ್ಲ, ಯಾವುದೋ 10th ಪ್ರಯಾರಿಟಿದು ಅಲಾಟ್ ಆಗಿದೆ ಕಾಲೇಜ್. ಒಂದು, ನೀವು ಆಪ್ಷನ್ ಎಂಟ್ರಿಯನ್ನು ಸರಿಯಾಗಿ ಮಾಡಲ್ಲ, ಇನ್ನೊಂದು ನಿಮ್ಮ ರ್ಯಾಂಕನ್ನು ನೋಡಿ ಮಾಡಲ್ಲ. ಈ ಎರಡು ಕಾರಣದಿಂದ ನೀವು ಇಷ್ಟಪಟ್ಟಿದ್ದು ದೊರೆಯಲ್ಲ. ಒಂದು, ನಿಮಗೆ ಇಂಟ್ರೆಸ್ಟ್ ಇರಲ್ಲ, ಅದೇ ದೊರೆಯುತ್ತೆ. ಇನ್ನೊಂದು, ಹೌದಲ್ವಾ? ಅದಕ್ಕೋಸ್ಕರ ಎಚ್ಚರಿಕೆಯಿಂದ ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ ಮತ್ತು ಎಷ್ಟು ಇಲ್ಲ ಅನ್ನೋದನ್ನು ನೋಡಿಕೊಂಡು ಸೆಕೆಂಡ್ ರೌಂಡ್ನಲ್ಲಿ ಮಾಡಿ. ಬಹಳ ಎಚ್ಚರಿಕೆಯಿಂದ ನಿಧಾನವಾಗಿ ಆಗಲಿ, ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡ್ರೆ ತಗೊಳ್ಳಿ, ಆಲೋಚನೆ ಮಾಡಿ ಮಾಡೋಣ ಅಂತ ಮಾಡಿ. ಓಕೆ, ಕಾಟಾಚಾರಕ್ಕೆ ಮಾಡಬೇಡಿ ಸ್ಟೂಡೆಂಟ್ಸ್. ಓಕೆ, ನಿಮ್ಮ ಲೈಫ್ ನಿಮ್ಮ ಇಷ್ಟ, ಇನ್ನು ಹೇಳೋದು ಹೇಳಿನಿ. ಓಕೆ, ಈಗ ನಿಮ್ಮ ಸಿಲೆಬಸ್ ಅನ್ನು ಮಿಸ್ ಮಾಡ್ಕೊಳ್ಬಾರ್ದಂದರೆ ಯಾವುದೇ ಕಾಲೇಜ್ ಅಲಾಟ್ ಆಗಲಿ, ಯಾವುದೇ ಬ್ರಾಂಚ್ ಅಲಾಟ್ ಆಗಲಿ, ಮತ್ತೆ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತೀರಾ ಅಂತ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಹೌದಾ? ಯಾಕೆ? ಸಿಲೆಬಸ್ ಅನ್ನು ಮಿಸ್ ಆಗ್ತೀರಾ, ಹೌದಾ? ಸ್ಟಡೀಸ್ ಅನ್ನು ಮಿಸ್ ಆಗ್ತಿದ್ದೀರಾ, ಅದಕ್ಕೋಸ್ಕರ ಈಗಾದರೂ ಯೋಚನೆ ಮಾಡಿ ಜಾಯಿನ್ ಆಗಿ ಸೆಕೆಂಡ್ ರೌಂಡ್ನಲ್ಲಿ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಸ್ಟೂಡೆಂಟ್.